చూడండి సార్. సార్ స్మైల్ సార్. I request session later. Complete this taking blessings now. ఓకే సార్. ఓకే సార్. And we can have the photo session later. This photo. Later. Take the blessings later. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ದಯವಿಟ್ಟು ನಾವು ಕೂಡ ಅನುಮತಿ ಕೊಡಬೇಕು. ಇಂಗ್ಲೀಷಲ್ಲಿ ಹೇಳ್ತೀನಿ, ಆಮೇಲೆ ಕನ್ನಡದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಿ. PS ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಆಂಧ್ರ ಚಾಪ್ಟರ್ ಮಹಾ ವಿದ್ಯಾರ್ಥಿಗಳೇ, 1962ನೇ ಇಸ್ವಿನಲ್ಲಿ ಮಂಡ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಶುರುವಾಯಿತು. ನಾನು ಆಗ್ತಾನೆ M.Tech ಮುಗಿಸ್ಕೊಂಡಿದ್ದೆ. ಮಂಡ್ಯದಲ್ಲಿ ಕಾಲೇಜ್ ಶುರುವಾಯಿತು ಅಂತ ಹೇಳ್ಬಿಟ್ಟು ನಾನು ಮಂಡ್ಯಕ್ಕೆ ಒಂದು ಸೇರಿಕೊಂಡೆ. ಕಾರಣ ಇಷ್ಟೇ, ನನ್ನ ಸ್ಥಳ ಬನ್ನೂರು ಮಂಡ್ಯಕ್ಕೆ ಪಕ್ಕದಲ್ಲಿತ್ತು. ಅಷ್ಟರಾಗಲೇ ನಾನು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಟೆಕ್ನಿಕಲ್ ಎಜುಕೇಷನ್ನಲ್ಲಿ PSc ಸೆಲೆಕ್ಟ್ ಆಗಿದ್ದೆ. ಅಂಥ ಕೆಲಸ ನಾನು ಬಿಟ್ಟು ಮಂಡ್ಯಕ್ಕೆ ಬಂದು ಸೇರಿಕೊಂಡೆ. ಕಾರಣ ಇಷ್ಟೇ, ನನಗೆ ಟ್ರಾನ್ಸ್ಫರ್ ಆಗ್ತದೆ, ಎಲ್ಲ ಜನರು ಸಲ ಹೊಡಿಬೇಕಾಗ್ತದೆ, ಆ ಕೆಲಸ ಬೇಡ, ಒಂದು ಕಡೆ ಉತ್ತಮವಾಗಿ ಸೇವಿಸೋಣ ಅಂತ ನಾನು ಮಂಡ್ಯದಲ್ಲಿ ಬಂದು ಸೇರಿಕೊಂಡೆ. ನನ್ನ ಒಂದು ಡೆಡಿಕೇಶನ್ ಏನಿತ್ತು, ಆ ಡೆಡಿಕೇಶನ್ನಲ್ಲಿ ನಾನು ಸೇರಿಕೊಂಡ ಒಂದು 10 ವರ್ಷದಲ್ಲೇ ನಾನು ಪ್ರಿನ್ಸಿಪಾಲ್ ಆದೆ. 62ರಲ್ಲಿ ನಾನು ಸೇರಿಕೊಂಡೆ, 71ರಲ್ಲಿ ನಾನು ಪ್ರಿನ್ಸಿಪಾಲ್ ಆದೆ. 71 ಮಾರ್ಚ್ನಲ್ಲಿ ನಾನು ಪ್ರಿನ್ಸಿಪಾಲ್ಗಿರಿ ವೆಂಕಟೇಶ್ವರ ಮೂರ್ತಿಯಿಂದ ವಹಿಸ್ಕೊಂಡೆ. 92ನೇ ಜುಲೈ ತಿಂಗಳವರೆಗೂ ಕೂಡ ನಾನು ಪ್ರಿನ್ಸಿಪಾಲ್ಗಿರಿ ಮಾಡಿದೆ. ಅಂದರೆ 21 ವರ್ಷ 3 ತಿಂಗಳು. ನಿಮಗೆಲ್ಲ ವಯಸ್ಸಾಗಿದೆ, ನಿಮ್ಗೆ ಅನುಭವ ಇದೆ. ಒಂದು ಕೆಲಸದಲ್ಲಿ 21 ವರ್ಷ ಕೆಲಸ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ನೀವು ಅರ್ಥ ತಿಳ್ಕೋಬೇಕು. ಅಂದ್ರೆ ಆ ಸಂದರ್ಭದಲ್ಲಿ ನಾನು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನಾನು ಬೇರೆಯವ್ರಿಗೆ ಹೇಳೋದಕ್ಕಿಂತಾಗಿ ಬೇರೆಯವ್ರು ನನ್ನ ನೋಡಿ ಕಲ್ತ್ಕೋಬೇಕು ಅನ್ನೋದು ನನ್ನ ದೃಷ್ಟಿ. ಐ ಮಸ್ಟ್ ಬಿ ಎ ಮಾಡೆಲ್ ಟು ಅದರ್ಸ್. ನಾನು ಕೆಲಸ ಮಾಡೋದನ್ನು ನೋಡಿ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೆ,
ನಾನು ನಿತ್ಯನೂ 7:30 ಗಂಟೆ ಕ್ಲಾಸ್ ತಗೊಂಡೆ. 7:30 ಕಾಲೇಜ್ ಶುರು ಆಗೋದು. ದ ಕಾಲೇಜ್ ಯೂಸ್ ಟು ಸ್ಟಾರ್ಟ್ ಅಟ್ 7:30 ಎವ್ರಿ ಡೇ. ನಾನು ಕಾಲೇಜಿಗೆ ಬಂದು ಎಲ್ಲ ಕ್ಲಾಸ್ ತಗೊಂಡ್ರೆ ಇಲ್ಲಿ ಬಂದು ನೋಡ್ಬೇಕಾಗಿತ್ತು. ನನಗೆ ಆ ಕೆಲಸ ಬೇಡಿ. ಆದರೆ ನಾನೇ ಕ್ಲಾಸ್ ತಗೋತೀನಿ. ನಾನು 7:30 ಕ್ಲಾಸ್ ತಗೋತಾ ಇದ್ದೆ, ನಿತ್ಯ ತಗೋತಿದ್ದೆ. And all the days as principal of the PS College of Engineering, I used to take class at 7:30 in the morning every day. You can understand. ನನಗೆ ಯಾವ ಪ್ರಾಬ್ಲಮ್ಮು ಹುಡುಗರಿಂದಾಗಲಿ ಉಪಾಧ್ಯಾಯರಿಂದಾಗಲಿ ಮ್ಯಾನೇಜ್ಮೆಂಟ್ ಇದ್ದಾಗಲಿ ಅಥವಾ ಈವನ್ ಟೆಕ್ನಿಕಲ್ ಎಜುಕೇಶನ್ ಕಮಿಟಿಯಿಂದಾಗಲಿ ಯಾರಿಂದಲೂ ಕೂಡ ಏನು ಬರಬೇಕಾಗೇ ಇಲ್ಲ. 21 ವರ್ಷ ಸುದೀರ್ಘವಾದ ಜೀವನ ಕಾಲೇಜ್ ನಡೆಸಿದೆ. ಶಂಕರಗೌಡರು ಅವಾಗ ಪ್ರೆಸಿಡೆಂಟರು. ಅವ್ರು ಕಾಲೇಜಿಗೆ ಬರೋದಂತೆ, ನನಗೆ ಗೊತ್ತಿಲ್ಲ. ಕಾಲೇಜ್ ಬಂದು ಎಲ್ಲ ಯಾರು ಶ್ರೀನಿವಾಸ ಮೂರ್ತಿ ಅಂತ ಕೇಳೋಗುತ್ತೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲೋ ಸುತ್ತೋದು ಎಲ್ಲೋ ಹೋಗೋದು ಸಾಲ ಅಂದ್ರೆ, ಓ ಬಂದೂರಲ್ಲಿಲ್ಲ ಎಲ್ಲೋ ಹೋಗಿರ್ತೇನೆ ಬಿಡಿ ಮಾಡ್ಕೊತಾರೆ. ಈ ಥರ ಒಂದು ಅಭಿಪ್ರಾಯ ಹುಟ್ಟಿ ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿದ್ರು. ಇವನ್ ಎಂಪ್ಲಾಯೀಸ್ ಕೂಡ ಏನು ಎಂಪ್ಲಾಯೀಸ್ ಟೀಚಿಂಗ್ ಅಲ್ಲ, ನಾನ್ ಟೀಚಿಂಗ್ ಎಂಪ್ಲಾಯೀಸು, ಸ್ಟೂಡೆಂಟ್ಸ್ ಆಕ್ಟಿವಿಟೀಸ್ನಲ್ಲಿ ಸ್ಟೂಡೆಂಟ್ಸ್ ಹೇಳೋಕ್ಕೂ ಮುಂಚೆ ಅವ್ರ ಆಕ್ಟಿವಿಟೀಸ್ ಏನೇ ಮಾಡಬೇಕು ಅನ್ನೋದನ್ನ ನಾನು ಡಿಸ್ಕಸ್ ಮಾಡಿ ಹುಡುಗರಿಗೆ ಅವಕಾಶ ಕೊಡಿಸ್ತಿದ್ದೆ. ಹಾಗಾಗಿ ಇವನ್ ಸ್ಟೂಡೆಂಟ್ಸ್ ಕೂಡ ಯಾವ ತೊಂದರೆ ಬರ್ತಿರ್ಲಿಲ್ಲ. ಅಂತ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಸನ್ಮಾನ್ಯ ಶಂಕರೇಗೌಡರು ನನಗೆ ಅವಕಾಶ ಮಾಡಿಕೊಟ್ರು. ಅವರ ಒಂದು ನೇತೃತ್ವದಲ್ಲಿ ಮಂಡ್ಯ ಇಂಜಿನಿಯರಿಂಗ್ ಕಾಲೇಜ್ನ ಉತ್ತಮವಾಗಿ ನಡೆಸೋದಕ್ಕೆ ಮತ್ತು ಒಂದು ಮಾದರಿಯಾಗಿ ನಡೆಸೋದಕ್ಕೆ ಅವಕಾಶ ಆಯಿತು. ಅದಕ್ಕೆಲ್ಲ ಸಹಕಾರ ಎಂಪ್ಲಾಯೀಸಿಂದ ಬಂತು, ವಿದ್ಯಾರ್ಥಿಗಳಿಂದ ಬಂತು, ಮ್ಯಾನೇಜ್ಮೆಂಟಿಂದ ಬಂತು, ಸರ್ಕಾರಗಳು ಕೂಡ ಬಂತು. ಒಟ್ಟಲ್ಲಿ ಆ ಒಂದು ಸಂಸ್ಥೆನ ಉತ್ತಮವಾಗಿ ನಡೆಸೋದಕ್ಕೆ ಟು ರನ್ ದಟ್ ಇನ್ಸ್ಟಿಟ್ಯೂಷನ್ ಇನ್ ಎ ಗುಡ್ ಅಂಡ್ ಫೈನ್ ಮ್ಯಾನರ್ ಐ ವಾಸ್ ಏಬಲ್ ಟು ಗೆಟ್ ದ ಕೋಆಪರೇಷನ್ ಆಫ್ ಒನ್ ಅಂಡ್ ಆಲ್. ಆ ಒಂದು ಸಂದರ್ಭದಲ್ಲಿ ಹೇಳಬೇಕಾದ್ರೆ ನಾನು ಎಲ್ಲರೂ ಕೂಡ ನನ್ನ ಒಂದು ಅಭಿನಂದನೆ ಸಲ್ಲಿಸೋಕೆ ಪ್ರಯತ್ನ ಮಾಡ್ತೀನಿ. ಅದರಲ್ಲೂ ನನ್ನ ವಿದ್ಯಾರ್ಥಿಗಳ ಹಾಸ್ಟೆಲಲ್ಲಿ ನಾನು 62 ಸೇರಿಕೊಂಡೆ. ಹಾಸ್ಟೆಲ್ಗೆ ವಾರ್ಡನಾಗಿ ಸೇರಿಕೊಂಡೆ, ಕಾಲೇಜ್ ಸೇರಿಕೊಂಡೆ ಲೆಕ್ಚರರ್ ಆಗಿ. ಹಾಸ್ಟೆಲ್ ವಾರ್ಡನಾಗಿ ನನ್ನೇ ಅಪಾಯಿಂಟ್ ಮಾಡಿದ್ರು. ಒಕ್ಕಲಿಗ ವಿದ್ಯಾರ್ಥಿ ಸಂಘದಲ್ಲಿ ಹಾಸ್ಟೆಲ್ ಇದ್ರು ಹುಡುಗರು. ಆದರೆ ಹಾಸ್ಟೆಲ್ ಏನೂ ಇರಲಿಲ್ಲ. ಹಾಸ್ಟೆಲ್ ಶುರು ಮಾಡಿದ್ರು. ಅಲ್ಲಿ ಇಬ್ಬರು ಕುಕ್ಗಳನ್ನ ಅಪಾಯಿಂಟ್ ಮಾಡೋದು ಅಷ್ಟೇ. ಒಂದು ರೂಮ್ದಲ್ಲಿ ಟೇಬಲ್ ಆಗಲಿ, ಚೇರೇ ಆಗಲಿ ಅಥವಾ ಡೈನಿಂಗ್ ಹಾಲ್ನಲ್ಲಿ ಒಂದು ಟೇಬಲ್ ಆಗಲಿ, ಕುರ್ಚಿನೇ ಆಗಲಿ, ಕುರ್ಚಿ ಇರಲಿಲ್ಲ. ಅದನ್ನೆಲ್ಲರೂ ಕೂಡ ಅರೇಂಜ್ ಮಾಡಿ ಪ್ರತಿಯೊಂದು ಕೂಡ ಉತ್ತಮವಾಗಿ ಅರೇಂಜ್ ಮಾಡೋದಕ್ಕೆ, ಜೊತೆಗೆ ವಿದ್ಯಾರ್ಥಿಗಳನ್ನೇ ಪ್ರಿಫೆಕ್ಸ್ ಮಾಡಿ ಅವರೇ ಜವಾಬ್ದಾರಿ ಅಂತ ಮಾಡಬೇಕು. ಅಷ್ಟು ಅಚ್ಚುಕಟ್ಟಾಗಿ ನಾನು ಹಾಸ್ಟೆಲ್ ಕೂಡ 62ರಿಂದ 71ವರೆಗೂ ಕೂಡ ನಾನು ಹಾಸ್ಟೆಲ್ ವಾರ್ಡನಾಗಿದ್ದೆ. ಅಂದರೆ 9 ವರ್ಷ ನಾನು ಪ್ರಿನ್ಸಿಪಾಲ್ ಆದಮೇಲೆ ಆ ವಾರ್ಡನ್ ಜೊತೆ ಕೊಟ್ಟೆ ಇಲ್ಲಿ ಪ್ರಿನ್ಸಿಪಾಲ್ ಡಿಗ್ರಿ ತಗೊಂಡೆ. ಅಂದರೆ ನಾನು ಹೇಳೋದು, ಯಾರೇ ಆಗಲಿ ಲೀಡರ್ ಆದವನು ಈ ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ಸೆಟ್ ಅನ್ ಎಕ್ಸಾಂಪಲ್ ಟು ದಿ ಅದರ್ಸ್. ನೀವು ಯಾವಾಗ ನೀವು ಎಕ್ಸಾಂಪಲ್ ಸೆಟ್ ಮಾಡ್ತೀರೋ ನಿಮ್ಮ ಕೆಲಸ ಸುಲಭ, ನಿಮ್ಮ ಕೆಲಸ ಅಚ್ಚುಕಟ್ಟಾಗಿ ಆಗ್ತದೆ, ನೀವು ಉನ್ನತವಾಗಿ ಮಾಡ್ಕೊಂಡು ಹೋಗ್ಬೋದು. ಇಷ್ಟು ಹೇಳಿ ನನಗೆ ಸಹಕರಿಸಿದಂಥ ನಿಮ್ಮೆಲ್ಲರೂ ಕೂಡ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ ನಾನು ನಿಜ ಮಾತಾಡೋ ಪ್ರಯತ್ನ ಮಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. Office bearers and members of Alumni PSC Mandya Service Sector, Professor V.S. Murthy, ladies and gentlemen. At the outset, I take this opportunity to sincerely, wholeheartedly thank all these alumni members for having invited me
to attend this function and have given a presentation. Please bear with me. I am not in a position to talk properly because my vocal cords are not permitting me to talk properly. Further, I am having a loss of memory also. However, I would like to repeat something which is already told by others. I take this opportunity to salute three personalities, namely one K.V. Shankaragowda, who started this college in the year 1962. By his dedication, hard working, aim and administration, he has brought your alma mater to this level today. In his lifetime, he has dedicated so many things towards the college. After him, Dr. H.C. Chowdhury has taken the reins and he has developed the college to such an extent. Today, your alma mater is known to be one of the topmost colleges in the state. The third personality is none other than our beloved principal. You know, he has served the institute for more than 20 years. He became instrumental in bringing the all-round development of the college today. I thank him all. Now, my association with the alumni from Andhra State. I joined the college in the first batch between 1962 and 67. I was a student there. I saw so many people who worked there, who studied there in Andhra, from Andhra. And between 1970 and 1990, a sizable number of students have studied in that institute from Andhra. In fact, there is a nearby village called Kalhalli. Many people rented houses there in that one, and that place was known jokingly as Andhra extension of Kalhalli, Mandya. Andhra extension of Kalhalli. Today I am very, very happy to see most of my students who study in our college in electrical and electrical department, mechanical engineering, gathered together on one platform. It's a huge number. I'm very, very happy to be with them after the lapse of 15 years. It's not possible for me to name all of them because my memory will not permit that one. But I am very happy to say that most of you, one of you was telling, we joined the college not with any ambition like that, but today the same persons have become superintendent engineers, executive engineers, and occupy key positions, and some of them are retired. To all of them, I take this opportunity to wish further happier and prosperous days ahead. And one thing I saw on this platform, as time passes on, man will change. I saw one person in our college from Andhra who was revolutionary minded, angry-minded person, today transformed into a matured, well-matured, intellectual, elderly person. I don't want to name him, but it is true, I saw him on this platform today. With these words, and some of the students, are still remembering me. One, Sri Ramareddy, is my most best student. He used to take guidance from me in my house also. Even to this day, even after he passed out in the year 1975 or so, even to this day he is in touch with me. He used to come to Mandya quite often and talk to me. I thank you. Once again, I thank you all people. Crossing our meeting schedule. However, there are a lot of agenda before. I may skip some of the
speeches of our friends. But there is one thing, we have, our college we have seen old sheds, maybe many of us who has studied up to 70 or 73 might not have seen what is our college. And Dr. Ravindra has brought some slides and to explain about the college, and he requires some time. He'll be coming and explaining us about the college, latest position, college latest position and all that. And there is one thing, some new members have come, first time, maybe a Kannada friends I have introduced. Maybe if any of our new friends are there, first time coming here, they can raise from that their seat and tell about them briefly to others. Any new members? First time coming to this? First time coming to this meet. I am Shirasagar Prasad, joined the college in 1978, passed out in 76. Later on, I had the opportunity to join Indian Air Force, retired from Indian Air Force as group captain, working from Bangalore headquarters as chief engineer, and now I am residing at Secunderabad. We have, me and my wife, we have 2 sons, both well educated. One is abroad and one is working in the manager in the building. I thank you all for this meet because I just came to know. For 4 years I was searching. A couple of my friends, course mates, classmates, somehow through Kannada friends, Jayaramaraju told me that there is alumni here. That's a very, very happy to be with you all this evening. Thank you so much. Anyone so? Email also in the circulation group. Email addresses, if anybody is not getting an email, please put it in the register. So that reduces this year you have not received any call from me. Now every year I used to send even phone calls to 190 friends. So this year regional committees have taken the responsibility, and especially Hyderabad, one of the committee member, K.S. Rao, he did a good job, and here Provada Venkateswara, and Vijayawada, of course some of our friends like Subbarav and others, and Vizag, Mohan Krishna, in Narasimha and Subramaniam in Godavari districts. Now, unfortunately, in our Godavari group, V. Ramarao died, and I request their Godavari friends to give me names of the committee members in place of V. Ramarao for any next meet. They can take the responsibility, and similarly in Vizag, A.D. Raidu died, and you can give the one more name. And one more thing is, you can include your own members in that group, in that area. It is left to you. It is not that 4 or 5 members are there in that regional committee. You can include many more. You can include to 10 also. Because if we file for a local meeting, you may require a group to decide anything. So you can do that and give the names to me. If you can give the names to me, I will note it down. There is no time. You can give it later also. Any proposals from your side? If you want to propose, see yourself, you will note it down. Please. Of course, participation is exciting, except 1 or 2 people, many people are not on those. And the Godavari districts, anybody is there, please come out and anyway, time is time limit. Going to the next subject. That is we have, everybody knows that up to 2015, it is only 1 or 2 promoters, they were these sponsors, and maybe a group of limited sponsors. This year, first time we have seen a lot of people coming forward.